ಸೂಪರ್ ಸೂಪರ್ ಆಗಿ ಮಾಡವ್ರೆ. ಉಪ್ಪಿ ಬಾಸ್ಗೆ ಜೈ. ನೆಕ್ಸ್ಟ್ ಲೆವೆಲ್. ದಯವಿಟ್ಟು ಕ್ಷಮಿಸಿ, ಸಿನಿಮಾ ಏನು ಅರ್ಥ ಆಗಲ್ಲ. ಒಂದು 20 ಸರಿ ನೋಡಿ ಅರ್ಥ ಆಗ್ಬೋದು ಸರ್. ಅದೇ ಜನರಲಿ ಇರಬೇಕು, ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನೂ ಆಗಲ್ಲ ಅಂತಾನೆ ಇರೋದು. ಚೆನ್ನಾಗಿ ತೋರ್ಸೋರು ಚೆನ್ನಾಗಿ ಹೋಗ್ದವ್ರೆ ಬಿಡಿ, ಕಚಡ ನನ್ನ ಮಕ್ಕಳು ಜನತೆಗೆ. ರಾಜ್ಯದಲ್ಲಿ ಏನು ನಡೀತಾ ಇದೆಯೋ ಕ್ಲೀನಾಗಿ ತೋರಿಸಿದ್ದಾರೆ ಸರ್ ಉಪೇಂದ್ರ ಅವರು. ಚೆನ್ನಾಗಿದೆ, ಸೂಪರ್ ಆಗಿದೆ. ಇಡೀ ರಾಜಕಾರಣಿಗಳು ಪ್ರತಿಯೊಬ್ಬರು ಬಂದು ನೋಡ್ಬೇಕು. ಮೇನ್ ರೀಸನ್ ಪ್ರತಿಯೊಬ್ಬರು ನೋಡಬೇಕು. ಅತ್ಯಾಚಾರ ಎಲ್ಲ ನಡೀತಾ ಇದೆ. ರಾಜಕಾರಣಿಗಳು ಫಸ್ಟ್ ನಿಲ್ಲಿಸ್ಬೇಕು. ಅವರಿಂದನೇ ಇದೆಲ್ಲ ಆಯ್ತಾ ಇರೋದು. ಯಾರು ಸರ್ ನಿಮ್ದು ತುಂಬಾ ದೊಡ್ಡದ, ಅವ್ರು ತುಂಬಾ ದೊಡ್ಡದ? ಇಲ್ಲ ನಿಮ್ ಚಿಕ್ಕದ ಅವ್ರ ಚಿಕ್ಕದ ಹೇಳಿ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಇಡೀ ರಾಜಕೀಯದವ್ರನ್ನ ಒಂದು ಸ್ಕ್ರೀನ್ ಬುಕ್ ಮಾಡಿ, ಒಂದು ಫುಲ್ ಹಾಲ್ ಬುಕ್ ಮಾಡಿ ಇಡೀ ರಾಜಕೀಯದವ್ರನ್ನ ಕೂತ್ಕೊಂಡು ತೋರಿಸ್ಬೇಕು. ಫಸ್ಟ್ ಮೀಡಿಯಾದವ್ರು ಫೋಕಸ್ ಮಾಡ್ರಿ, ಅವ್ರಿಗೆ ಫೋಕಸ್ ಮಾಡಿ ನೋಡ್ರಿ. ಇಡೀ ಪ್ರಪಂಚದಲ್ಲಿ ಉಪೇಂದ್ರ ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಗ್ರೇಟು. ಸೂಪರ್ ಮೆಸೇಜ್ ಇರೋ ಸಿನಿಮಾ ಕೊಟ್ಟಿದ್ದೀರಾ. ನಾವು ಬದಲಾಗಿದ್ದೀವಿ, ನೀವು ಬದಲಾಗೋಣ. ಇಷ್ಟ ಆದ ಸಮಾಜ ನಾವು ಇಷ್ಟ ಸರ್. ಫಸ್ಟ್ ಇಡೀ ರಾಜಕೀಯ ವ್ಯವಸ್ಥೆ, ಇಡೀ ಸಮಾಜ ಎಲ್ಲ ಆಮೇಲೆ ನೆಕ್ಸ್ಟ್ ನಾವು ಬದಲಾಗಬೇಕು. ಅಂದ್ರೆ ನಾನ್ ಬದಲಾಗಿದ್ದೀನಿ, ನೀವೆಲ್ಲರೂ ಬದಲಾಗ್ಲಿ. ಪ್ರತಿಯೊಬ್ರು ಬದಲಾದ್ರೆ ಏನ್ ಇಷ್ಟ ಆಯ್ತು ಎಲ್ಲ ಇಷ್ಟ. ಫಸ್ಟ್ ನಮ್ಮ ಮುಂದೆ ನಾವು ಪ್ರೀತಿಸ್ಕೋಬೇಕು. ಆ ಪ್ರೀತಿಸ್ಕೊಳ್ಳೋದನ್ನೇ ಉಪೇಂದ್ರ ಅವರು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ರು ಸಿನಿಮಾ ನೋಡಿ, ಪ್ರತಿಯೊಬ್ರು ಬದಲಾಗೋಣ. ಬೇಡದೇ ಇರೋದು ಎಲ್ಲ ಮಾಧ್ಯಮದಲ್ಲೂ ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸೋದಲ್ಲ, ಸಮಾಜಕ್ಕೆ ಏನ್ ಬೇಕು ಅದನ್ನ ತೋರಿಸ್ಬೇಕು. ಈ ಪ್ರಜೆಗೆ ಏನ್ ಬೇಕು, ಈ ಊರಿಗೆ ಏನ್ ಬೇಕು ಅಲ್ಲೋಗ್ಬಿಟ್ಟು ಬೈಕ್ ಇಡಬೇಕು. ಬೇಡದೇ ಇರೋದು ಬ್ರೇಕಿಂಗ್ ನ್ಯೂಸ್. ಇವಳು ಯಾರು ಪ್ರೆಗ್ನೆಂಟ್ ಆದ್ಲಂತೆ, ಇವಳು ಯಾರು ಅಂತಲ್ಲ. ತುಂಬಾ ಚೆನ್ನಾಗಿ ಪ್ರಜೆಗಳೇ ಹೀರೋಗಳು ಇದರಲ್ಲಿ. ಸರ್ ಫೋಕಸ್ ಆಗ್ತಾ ಇದೆಯಾ? ಓಕೆ, ಫೋಕಸ್ ಆಗ್ತಾ ಇದ್ರೆ ಓಕೆ. ನಮಗೂ ಕೂಡ ಈಗ ಫೋಕಸ್ ಏನಂದ್ರೆ, ಪ್ರತಿ ಸಲ ಉಪ್ಪಿ ಸರ್ ಏನ್ ಮಾಡ್ತಾ ಇದ್ರು, ಹುಳ ಬಿಡ್ತಾ ಇದ್ರು ಅಂತ ಹೇಳಿದ್ರಲ್ಲ. ಈ ಸಲ ನಮ್ಮ ತಲೆಯಲ್ಲಿರೋ ಹುಳನ ಆಚೆ ತೆಕ್ಕೊಳ್ಳೋಕೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇದು ಒಂದು ಸಿನಿಮಾ ಅಲ್ಲ, ಇದು ಪ್ರಪಂಚದ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅವ್ರ ವೇ ಅಲ್ಲಿ. ನಾವು ಹೆಂಗೆ ತಗೋತಿರೋ ಹಂಗೆ. ಬಸವಣ್ಣವರು ದೊಡ್ಡವ್ರು ಹೇಳಿದ್ರಲ್ಲ, ಅದನ್ನೇ ಮರುಕಳಿಸಿದ್ದಾರೆ. ಅವ್ರು ಹೆಂಗ್ ಮಾಡಿದ್ದಾರೆ ಅಂದ್ರೆ ಅಲ್ಟಿಮೇಟ್ ನಾವೇ ಕ್ವಶನ್ ಹಾಕೊಂಡು ನಾವೇ ಆನ್ಸರ್ ಹುಡ್ಕೋಬೇಕು, ಆ ಥರ ಇದೆ ಈ ಸಿನಿಮಾ. ಒಂದು ಅವರು ಡೈರೆಕ್ಷನ್ ಮಾತ್ರ ಅವ್ರು ಮಾಡಿರೋದು, ಸ್ಟೋರಿ ಬಂದು ನಮ್ಮದೇ. ಈ ಪ್ರಕೃತಿನೆಲ್ಲ ಹಾಳು ಮಾಡಿ ಜಾತಿ ಧರ್ಮಕ್ಕೆ ನಾವು ಏನು ಒತ್ತು ಕೊಡ್ತೀವಿ, ಆ ಕೊನೆಯಲ್ಲಿ ನಾವೇನು ಆಗ್ತೀವಿ ಅನ್ನೋದೇ ಸಿನಿಮಾ ಅಂತ ನನಗನ್ನಿಸ್ತಾ ಇದೆ. ಬಟ್ ಏನಂದರೆ ಇದು ನಾವು ಒಳಗಡೆ ಹೋದಾಗ ತಲೆ ತಗ್ಸೋ ಸಿನಿಮಾ, ಹೊರಗಡೆ ಆಚೆ ಬಂದಮೇಲೆ ತಲೆ ಎತ್ತೋ ಸಿನಿಮಾ ಇದು. ಫ್ಯೂಚರ್ನ ಅಣ್ಣ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ. ಈಗಲೂ ನಾವು ಎತ್ತೆಚ್ಕೊಳ್ಳಲಿಲ್ಲ, ಜಾತಿ ಧರ್ಮ ಅಂತ ಓಡಾಡ್ತಾ ಇದ್ರೆ ಏನು ಅಣ್ಣ ಹೇಳಿದ್ರು ಅದು ನಡೆಯೋದು ಖಂಡಿತ. ಇವಾಗ ಅದು ಎತ್ತೆಚ್ಕೊಂಡು ನಿಮ್ಮ ಓಟ್ನ, ಅಮೂಲ್ಯವಾದ ಓಟ್ನ 500 ರೂಪಾಯಿಗೆ ಮಾರ್ಕೋಬೇಡ್ರಿ, ನೀಟಾಗಿ ಓಟ್ ಹಾಕ್ರಿ. ಸಿಕ್ಕಿಲ್ಲ, ಇನ್ನೊಂದು 2-3 ಸತಿ ನೋಡ್ಬೇಕು ಫೋಕಸ್ ಸಿಗಕ್ಕೆ, ಧರ್ಮ ಜಾತಿನ ಅರ್ಥ ಮಾಡ್ಕೊಳಕ್ಕೆ. ಇನ್ನ ಫೋಕಸ್ ಸಿಗ್ತಿಲ್ಲ, ಕಣ್ಣು ಕಾಣ್ತಿಲ್ಲ. ಅಣ್ಣ ಇದು ಫಿಲಮ್ ಬಂದ್ಬಿಟ್ಟು ನಾವು ಬದಲಾಗಬೇಕು. ಫಸ್ಟು ನಾವು ಬದಲಾಗಬೇಕು. ನಾವು ಯಾರ್ಯಾರು ನೋಡ್ತಾ ಇದ್ದೀರೋ ಫಸ್ಟು ನೀವು ಬದಲಾಗಿ ಸಾಯ್ರಿ. ಗಿಡಗಳನ್ನ ಹಾಳು ಮಾಡಬೇಡಿ. ನಮ್ಮ ಪೊಲಿಟಿಷಿಯನ್ ಅನ್ಕೊಂಡು ಹೆಸರಲ್ಲಿ ಜಾತಿ ಧರ್ಮ ಅನ್ಕೊಂಡು ಎಲ್ಲ ಹಾಳು ಮಾಡಿ ಸಾಯ್ತಾ ಇದ್ದೀರಾ. ನಿಮಗೆ ನೀವು ನಾಮ ಹಾಕೊಂತ ಇದ್ದೀರಾ, ನಿಮ್ಗೆ ಅರ್ಥ ಆಗ್ತಿಲ್ಲ. ಒಳ್ಳೆ ಕೆಲಸ ಮಾಡೋ ಬಂದವ್ರನ್ನ ಯಾರಿಗೂ ದಾರಿ ಬಿಟ್ಕೊಡ್ತಿಲ್ಲ. ಬಡವ್ರ ಮಕ್ಕಳನ್ನ ಡೈಲಾಗ್ ಹೊಡ್ಕೊಂಡು ಮಾತ್ರ ಮುಂದೆ ಹೋಗ್ತಾ ಇದ್ದೀರಾ ಅಷ್ಟೇ. ಒಂದಂತೂ ಹೇಳ್ತೀನಿ, ನೀವು ಬದಲಾದ್ರೇ ನಮ್ಮ ಇಂಡಿಯಾ ಬದಲಾಗೋದು, ನೀವು ಬದಲಾದ್ರೇ ನಾನು ಬದಲಾಗೋದ್ರೆ ನೀವು ಬದಲಾಗೋದು. ಫೈನಲ್ ಆಗಿ ಹೇಳೋದು, ನಾಮ ಇಟ್ಕೊಂಬೇಡಿ, ನಾಮ ಅಳಿಸ್ಕೊಂಡು ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಟ್ವಿಸ್ಟ್ ಇದೆ, ಬಂದು ನೋಡಿ ಎಲ್ಲರೂ. ಆಲ್ ದ ಬೆಸ್ಟ್. ಜೀವನ ಮತ್ತು ಸೊಸೈಟಿ ಉದ್ಧಾರ ಆಗಬೇಕಂದ್ರೆ ಈ ಫಿಲಮ್ ನೋಡಬೇಕು. ಉಪೇಂದ್ರ ಸರ್ ಥರ ಡೈರೆಕ್ಷನ್ ಇಡೀ ವರ್ಲ್ಡಲ್ಲಿ ಯಾರೂ ಮಾಡಲ್ಲ. ಎಲ್ಲರೂ ಉದ್ಧಾರ ಆಗಬೇಕಂದ್ರೆ ಫೋಕಸ್ ಸಿಗೋರ್ಗು ಈ ಫಿಲಮ್ ನೋಡ್ತಾನೆ ಇರಬೇಕು. ರಿಯಲಿ ಈ ಜೀವನ ನಮಗೆ ಸಾಫ್ಟ್ವೇರ್ ಆಗಲಿ, ಎನಿ ಎಂಪ್ಲಾಯ್ಮೆಂಟ್ ಆಗಲಿ ಎಲ್ಲರೂ ನೋಡ್ಬೇಕು. ಬರೀ ನಮ್ಮ ಎಂಪ್ಲಾಯ್ಮೆಂಟಲ್ಲಿ ಇರಬಾರ್ದು, ಸುತ್ತಮುತ್ತನೂ ಚೆನ್ನಾಗಿ ಇಟ್ಕೋಬೇಕು ಅಂತ ತೋರಿಸಿರೋದು. ಫಿಲಮ್ ನೋಡಿ ಕಲಿಯೋ ಅಂಶ ತುಂಬ ಇದೆ. ಎಲ್ಲ ಫಿಲಮ್ ಬಂದು ನೋಡಿ ಒಂದ್ಸಲ. ಸರ್ ಸೂಪರ್ ಡಿಕೋಡ್ ಮಾಡೋಕ್ಕೆ 10 ವರ್ಷ ಆಯಿತು. ಇದು ಡಿಕೋಡ್ ಮಾಡೋಕ್ಕಿನ್ನ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. ರೀಲಲ್ಲಿ ನೋಡಿದ್ದು ರಿಯಾಲಿಟಿಯಲ್ಲಿರೋದು ರೀಲು. ಫೋಕಸ್ ಆಗಿ ನೋಡಬೇಕು ಅಷ್ಟೇ. ಸರ್ ಮೂವಿ ಚೆನ್ನಾಗಿದೆ. ನಾನು ಈ ಮೂವಿನಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಜೀವನದಲ್ಲಿ ತುಂಬ ಅಡಚಣೆಗಳು ಬರುತ್ತೆ. ಅಂದರೆ ನೀವು ಯಾವಾಗ ಗೋಲ್ ಓರಿಯೆಂಟೆಡ್ ಆಗಿದೆಯಾ, ಎಲ್ಲಿಗೆ ಫೋಕಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ದಾರಿನೇ ನಡೀರಿ. ಅಡಚಣೆಗಳು ದೂರ ಇರುತ್ತೆ, ಆದರೆ ಒಂದೇ ದಿಕ್ಕಲ್ಲಿ ನಡೀರಿ ಅನ್ನೋದೇ ಸಂದೇಶ. ವಿಷಯ ಇದೆ ಸರ್, ಅರ್ಥ ಮಾಡ್ಕೊಬೇಕು. ಜೀವನ ತುಂಬ ಚೆನ್ನಾಗಿರುತ್ತೆ. ಬೇಡದೇ ಇರೋ ವಿಚಾರಕ್ಕೆ ತಲೆ ಹಾಕಬೇಡಿ, ನಿಮ್ಮ ವಿಚಾರನ ನೀವು ಎತ್ತಿಡಿರಿ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಸೂಪರ್.
ಫಿಲಮ್ ಮಾತ್ರ ಸೂಪರ್ ಆಗಿದೆ. ಮೂವಿಲಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದಾರೆ ಎಲ್ಲರೂ ತಿಳ್ಕೊಂಡ್ರೆ ಜಾತಿ ಧರ್ಮ ಅನ್ನೋದನ್ನು ಬಿಟ್ಟರೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋದೇ ಹೇಳೋಕೆ ಹೊರಟಿದ್ದಾರೆ ಅಷ್ಟೇ. ಉಪೇಂದ್ರ ಸಿಂಪಲ್ ಆಗಿ ಹೇಳಿದ್ದಾರೆ, ಅದನ್ನು ನಾವು ಕ್ರಿಟಿಕಲ್ ಆಗಿ ಅರ್ಥ ಮಾಡ್ಕೊಂಬಾರ್ದು ಅಷ್ಟೇ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮೂವಿ ತುಂಬ ಚೆನ್ನಾಗಿದೆ.